ಪರಿ, ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವಿಷಯ, ನಿನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು ಬೇರೆ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಲೈಫಲ್ಲಿ ಯಾವಾಗಲೂ ನಿನಗೆ ಒಳ್ಳೆ ಫ್ರೆಂಡ್ ಆಗಿ, ಒಳ್ಳೆ ಹಸ್ಬೆಂಡ್ ಆಗಿರ್ತೀನಿ. ನಿನ್ನ ಯಾರ ಮುಂದೆನೂ ಯಾವ ಕಾರಣಕ್ಕೂ ನಾನಂತೂ ನಿನ್ನ ಬಿಟ್ಕೊಡಲ್ಲ. ಅಷ್ಟೇ ಪರಿ, ಬೇರೆ ಏನು ನನಗೆ ಹೇಳಕ್ ತೋಚ್ತಾ ಇಲ್ಲ. ಅವರು ನಿನಗೆ ಮನಸಾರೆ ಸಾರಿ ಕೇಳಿದ್ರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೆಂಡತಿಗೆ ನನ್ನ ಮುಂದೆನೆ ನನ್ನ ಮನೆಯವರು ಅವಮಾನ ಮಾಡಿದ್ದಕ್ಕೆ ನಾನು ನಿನ್ನ ಹತ್ರ ಮನಸಾರೆ ಕ್ಷಮೆ ಕೇಳ್ತೀನಿ ಪರಿ. ಐ ಆಮ್ ಸೋ ಸಾರಿ. ಇಲ್ಲಿ ನೋಡು, ನಿನಗೋಸ್ಕರ ನಾನಿದ್ದೀನಿ. ರೂಮ್ಗೆ ಹೋಗಿ ನೆಮ್ಮದಿಯಾಗಿ ಕನ್ಸಲ್ಲಿ ನನ್ನ ಗಟ್ಟಿಯಾಗಿ ತಪ್ಕೊಂಡು ಮಲ್ಗು. ಸರಿನಾ? ಹೋಗು. ಅಯ್ಯೋ 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 ಅಮ್ಮ, ಈ ಬಳೆ ಬೇರೆ ಇದ್ರಲ್ಲಿ. ಅಯ್ಯೋ ಅಮ್ಮ, ಅಮ್ಮ ಒಂದ್ ನಿಮಿಷ ನಿಲ್ಸಮ್ಮ. ಏನ್ ಮಾಡ್ತಿದ್ಯಾ? ಏಯ್ ಬಿಡೆ. ಅಯ್ಯೋ ಅಮ್ಮ, ಬಿಡೆ ನನ್ನ. ಈ ಕೈ ತಾನೆ ಅವಳ ಹತ್ರ ಕೈ ಮುಗ್ದು ಸಾರಿ ಹೇಳಿದ್ದು. ಈ ಕೈ ತಾನೆ, ಈ ಕೈ. ಅಮ್ಮ ಅಮ್ಮ ಅಮ್ಮ, ಏನಮ್ಮ ಹುಚ್ಚೇನಾದ್ರೂ ಹಿಡಿತಾ? ಹೌದು ಕಣೆ, ಹೌದು. ಹೀಗೆ ಆದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಅಮ್ಮ, ಹೀಗೇನ್ ನಡೀತು ಅಂತ ನೀನ್ ಹೆಂಗ್ ಟೆನ್ಷನ್ ಆಗಿದ್ಯಾ? ಹಿಂಗೊಂದೊಂದೇ ವಿಷಯ ಸಿಕ್ಬಿಡ್ತು ಅಂತ ಮಾತಾಡಕ್ ಶುರು ಮಾಡ್ತೀವಿ. ಆದ್ರೆ ಈ ತರ ಎಲ್ಲ ಅದ್ರಲ್ಲಿ ಟ್ವಿಸ್ಟ್ ಇದ್ರೆ ನಾವೇನಮ್ಮ ಮಾಡಕ್ಕಾಗುತ್ತೆ? ಬಿಡು, ನೋಡ್ಕೊಳ್ಳೋಣ. ಓ ಹಾ, ನಾನ್ ಏನೇನು ಅನ್ನಿಸ್ಕೊಂಡು ಅವಮಾನ ಪಟ್ಟಿದ್ದು ನಿನ್ಗಷ್ಟು ಸಾಧಾರಣ ಆಗೋಯ್ತಾ? ಅಷ್ಟು ಜನದ ಮುಂದೆ ಸರೋಜದೇವಿ ನನ್ ಬಾಯಿ ಮುಚ್ಚೆ ಅವಮಾನ ಮಾಡಿದ್ಲು. ಕೊನೆಗೆ ಕಾಲ್ ಕಸಕ್ಕಿಂತ ಕಡಿಯಾಗಿ ನನ್ನ ನೋಡಿದ್ಲು ನೋಡು. ಅಯ್ಯೋ, ನನ್ ಮೈ ಎಲ್ಲ ಉರಿತಿದೆ. ಈಗ ನಾನೇನೆ ಮಾಡ್ಲಿ? ಅರ್ಜುನ್ ನೋಡಿದ್ರೆ ಅವನು ನನಗ್ ಆರ್ಡರ್ ಮಾಡ್ತಾನೆ. ಸರೋಜದೇವಿ ನೋಡ್ತಾ ನಿಂತಿದ್ಲು. ಬಿಡಮ್ಮ, ಇದಕ್ಕೆಲ್ಲ ಸೇರಿಸ್ಬಿಟ್ಟು ಪರಿಗೊಂದ್ ಗತಿ ಕಾಣಿಸೋಣ. ನೀನ್ ಹಿಂಗೆಲ್ಲ ಟೆನ್ಷನ್ ಆದ್ರೆ ಒಂಚೂರು ಯೂಸ್ ಇಲ್ಲಮ್ಮ. ತಾಳ್ಮೆಯಿಂದ ಇರಮ್ಮ. ಅಯ್ಯೋ ಅಮ್ಮ, ಅಮ್ಮ ಅಮ್ಮ ಇಳಿಯಮ್ಮ. ಅಯ್ಯೋ ಇಳಿಯಮ್ಮ, ಎಂತ ಕೆಲಸ ಮಾಡ್ತಿದ್ಯಾ? ಅಮ್ಮ ಇಳಿಯಮ್ಮ. ಇಷ್ಟಕ್ಕೆ ಏನಿದೆ? ಇಡೆ ನನ್ನ. ಇಳಿಯಮ್ಮ. ಏನಮ್ಮ ನೀನು? ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ? ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಇಡೀ ಊರೇ ಕರ್ಸಿ ನನಗೆ ಅವಮಾನ ಮಾಡ್ತಾರೆ. ಆ ಮನೆಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕತ್ತೆ ತರ ದುಡಿತೀನಿ. ಇದು ನ್ಯಾಯನಾ? ಅದಕ್ಕಿದೆ ನಾ ಮರ್ಯಾದೆ. ಯಾರಾದ್ರೂ ನನಗೆ ಸಪೋರ್ಟ್ ಮಾಡಿ ಒಂದ್ ಮಾತು ಆಡಿದ್ರ? ಅಮ್ಮ ಅಮ್ಮ ಅಮ್ಮ, ಏನು ನೋಡಮ್ಮ. ಅಮ್ಮ ನಡೆದಿದ್ದು ಒಂದು ಅವಮಾನ ಅಂತ ನೀನು ಹಿಂಗ್ ಗೋಳಾಡ್ತಾ ಕೂತ್ರೆ ಸರಿ ಹೋಗುತ್ತಾ? ಇಲ್ಲಮ್ಮ, ನಾವು ಮಾತಾಡ್ಬಾರ್ದು. ನಾವು ಕೊಡೋ ಏಟ್ಗಳು ಮಾತ್ರ ಮಾತಾಡ್ಬೇಕು. ಅಮ್ಮ, ಹೌದಮ್ಮ, ಹಿಂಗ್ ಚಿಕ್ಕದಾಗಿ ನಾವು ಸೋತ್ ಹೋಗೋದಕ್ಕೂ ಮೋಸ ಹೋಗೋದಕ್ಕೂ ನಾವ್ ಎಮೋಷನಲ್ ಆಗ್ತಾ ಕೂತ್ರೆ ನಾವು ಪೂರ್ತಿ ಸೋತ್ ಹೋಗ್ತೀವಿ. ಇದೆಲ್ಲ ಆಟದಲ್ಲಿ ಕಾಮನ್. ಇದಕ್ಕೆಲ್ಲ ಸೇರಿಸಿ ಕೊಡೋ ಎದುರೇಟಿಗೆ ಎದುರಾಳಿ ಕಾಣೆ ಆಗ್ಬೇಕಮ್ಮ. ಅದೇ ಈ ಆಟ. ಇಲ್ಲ ಕಣೆ, ಇಲ್ಲ. ಇವತ್ತು ನನ್ಗಾದ ಅವಮಾನ ಯಾವತ್ತಿಗೂ ನನ್ ಮನ್ಸಲ್ಲೇ ಕಾಡ್ತಾ ಇರುತ್ತೆ. ಆದ್ರೆ ನೀ ಹೇಳಿದ್ಯಲ್ಲ ಆಟ, ಅದು ಪರಿಗೂ ನನ್ಗೂ ಆರಂಭ ಆಗತ್ತೆ. ನೋಡ್ಕೊಳ್ಳೋಣ. ಅವಳ ನಾನ ಅಂತ ಒಂದ್ ಕೈ ನೋಡ್ಕೊಳ್ಳೋಣ. ಇಂಥ ಒಬ್ಬ ನಡ್ತೆಗೆಟ್ಟ ಹೆಣ್ಣು ನಮ್ಮ ಮನೆತನಕ್ಕೆ ಸೊಸೆಯಾಗಿ ಬರ್ಲೇಬಾರ್ದು. ನಾನ್ ಬರೋದಕ್ಕೂ ಬಿಡಲ್ಲ. ಏನೇ ಪರಿ, ಬರೀ ಸೋದ್ರ ಮಾವನ್ ಜೊತೆ ಮಾತು ತರ್ಲೇನಾ ಅಥವಾ ಬೇರೆ ಏನಾದ್ರು? ಇದೆಲ್ಲ ಬೇಡ ಪರಿ, ನನ್ನಿಂದಲೇ ನಿನ್ಗಿಷ್ಟ ಅವಮಾನ. ಅಕ್ಕ, ಇದು ನಳನ್ ಸರ್ ಫ್ಯಾಮಿಲಿ ಇಶ್ಯೂ.
ಆ ಸಂಜಯ್ ಕೆಟ್ಟೋನು ಅಂತ ನನಗೆ ಮೊದ್ಲೇ ಗೊತ್ತು. ಆದ್ರೆ ಇಷ್ಟೊಂದ್ ಕೆಟ್ಟೋನಾಗಿರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಗೊತ್ತಿದ್ದು ಅವನ್ನ ಸುಮ್ನೆ ಬಿಡಕ್ಕಾಗತ್ತಾ? ಪರಿ, ನಾನು ಒಂದ್ ಹೇಳಿದ್ರೆ ಕೇಳ್ತೀಯಾ? ಏನಕ್ಕ? ನನ್ನೊಬ್ಳು ಬಾಳ್ ಸರಿ ಮಾಡೋಕೆ ನೀವೆಲ್ಲ ಇಷ್ಟು ಕಷ್ಟಪಡೋದು ನನಗ್ ನೋಡಕ್ ಆಗ್ತಿಲ್ಲ ಕಣೆ. ಅದಕ್ಕೆ ಪರಿ, ಹೆತ್ತ ತಾಯಿಯಾಗಿ ನನ್ ಮಗಳನ್ನ ಒಬ್ಳು ನಡತೆಗೆಟ್ಟವಳು ಅಂತ ಹೇಳ್ತಿರುವಾಗ ಬಾಯಿ ಕಟ್ಟಿ ನಿಂತಿದ್ವಲ್ಲ, ನಮ್ ಶತ್ರುಗಳಿಗೂ ಈ ಪರಿಸ್ಥಿತಿ ಬರಬಾರ್ದಮ್ಮ. ಅಮ್ಮ ಬಿಡಮ್ಮ. ಆದ್ರೆ ಅದೇ ಸಭೆಲಿ ಅವ್ರು ತಪ್ಪು ಮಾಡಿದ್ವಿ ಅಂತ ಸಾರಿ ಕೇಳಿದ್ರಲ್ಲ, ಅಷ್ಟೆಲ್ಲ ಆದ್ರೂ ಅರ್ಜುನ್ ನನ್ನ ನಂಬಿದಾನಮ್ಮ. ಪರಿ, ಮಧುರ ಬಾ. ಮಧುರ, ಇದು ನಮ್ಮಮ್ಮ, ಇದು ನಮ್ಮ ಅಕ್ಕ ದೇವಿ. ಬಾ ಅಮ್ಮ, ಚೆನ್ನಾಗಿದ್ಯಾ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಸಾರಿ ಕಣೆ, ಹೊರಡಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನೀನು ನಿನ್ ಹೆಸರಿಗೆ ತಕ್ಕ ಹಾಗೆ ಪಾರಿಜಾತದಾಗೆ ಗಮ್ಮಂತಿರ್ತೀಯ, ಆದ್ರೆ ನಮ್ಮನೇಲಿರೋ ಪಾರಿಜಾತ ಗುಮ್ಮಂತಿರುತ್ತೆ. ಎಲ್ಲ ಪ್ರಾಬ್ಲಮ್ ಸರಿ ಮಾಡಿ ಬರೋಕೆ ಸ್ವಲ್ಪ ಲೇಟ್ ಆಯ್ತು. ಸರಿ, ಅದ್ಬಿಡು. ಯಾಕೆಲ್ಲ ಡಲ್ ಆಗಿದ್ದೀರಾ? ಇಲ್ಲ, ಒಂದ್ ಚಿಕ್ಕ ತೊಂದ್ರೆ. ಏನಾಯ್ತು? ಬಿಡು, ಅದು ಸಾಲ್ವ್ ಆಯ್ತು. ನಾವ್ ಯಾವ್ದೋ ಒಂದಕ್ಕೆ ಹೋರಾಡುವಾಗ ನಮ್ಮೇಲೂ ಕೆಲವೊಮ್ಮೆ ಕಲ್ಲೆಸಿತಾರಲ್ಲ, ಅದನ್ನ ನಾವು ಒಪ್ಕೊಳ್ಳೇಬೇಕಲ್ಲ. ಒಪ್ಕೊಳ್ಳೋದಾ? ಮೊದಲು ಅದನ್ನೆಲ್ಲ ಫೇಸ್ ಮಾಡಿದ್ರೇನೆ ಹೋರಾಡಕ್ಕಾಗೋದು. ಅಬ್ಬಾ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ನಿಮ್ ಬಗ್ಗೆ ತುಂಬಾ ಕೇಳಿದೀನಿ ದೇವಿ. ಪರಿ ನನ್ಗೆ ಸಿಗುವಾಗೆಲ್ಲ ನಿಮ್ ಬಗ್ಗೆನೇ ಹೇಳ್ತಿರ್ತಾಳೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಹೇಳೋ ಪರಿಸ್ಥಿತಿಲಿ ಅಕ್ಕ ಈಗಿಲ್ಲ, ಆದ್ರೆ ನಾಳೆ ಹೇಳ್ತಾಳೆ ಮಧುರ. ಏನಕ್ಕ, ಹೌದಲ್ವಾ? ದೇವಿ, ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ಗೋಸ್ಕರನೇ ಬಂದೆ. ನಿಮ್ ಪಾಡು ಯಾವ ಹೆಣ್ಣಿಗೂ ಬರಬಾರ್ದು. ನಿಮ್ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳೋದಕ್ಕೆ ಬಂದೆ. ತಗೊಳ್ಳಿ, ಈ ಮಲ್ಲಿಗೆ ಹೂ ನಿಮ್ಗಂತಾನೆ ತಂದಿದ್ದು. ಅಕ್ಕ ತಗೋ ಅಕ್ಕ. ನಾ ಹೇಳಿದ್ರೆ ತಗೊಳಲ್ವಾ? ನಿಮ್ ತಂಗಿ ಹೇಳಿದ್ರೆ ತಗೊಳೋದಾ? ಸರಿ, ನೀವ್ ಮಾತಾಡ್ತಾ ಇರಿ. ನಿಮ್ಮಪ್ಪ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ.